ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಿಮ್ಮೆಲ್ಲರನ್ನು ದೇವರ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ಈ ಶುಶ್ರೂಷೆಯಲ್ಲಿ ಭಾಗವಹಿಸಿ ಪ್ರಾರ್ಥಿಸುತ್ತಿರುವ ಎಲ್ಲರನ್ನು ಅನುಗ್ರಹಿಸಿರಿ. ಈ ಶುಶ್ರೂಷೆಯಲ್ಲಿ ನಮ್ಮ ಎಲ್ಲಾ ನಿಯೋಗವನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ನಿಮ್ಮ ಮಾತನ್ನು ನಾವು ಅನುಸರಿಸುತ್ತೇವೆ. ನಿಮ್ಮ ವಾಕ್ಯವಾಗಿದೆ ಈ ಭವನದಲ್ಲಿ ಮೊಳಗುತ್ತಿರುವುದು. ಪ್ರಭುವೇ, ನಿಮ್ಮ ವಾಕ್ಯವನ್ನು ನಾವು ಸ್ವೀಕರಿಸುತ್ತೇವೆ, ವಿಶ್ವಾಸಿಸುತ್ತೇವೆ. ಹಾಲೆಲೂಯಾ. ಪ್ರಿಯರೇ, ಇಂದು ನಾವು ಆಲಿಸುವ ವಾಕ್ಯ ವಿಮೋಚನ ಕಾಂಡ 14ನೇ ಅಧ್ಯಾಯ 10ನೇ ವಾಕ್ಯವನ್ನು ಆಲಿಸೋಣ. ಫರೋಹನು ಸಮೀಪಿಸುತ್ತಿರುವುದನ್ನು ಇಸ್ರಾಯೇಲರು ಕಣ್ಣೆತ್ತಿ ನೋಡಿದರು. ತಮ್ಮನ್ನು ಬೆನ್ನಟ್ಟಿ ಬಂದಿದ್ದ ಈಜಿಪ್ಟಿನವರನ್ನು ಕಂಡು ಬಹಳವಾಗಿ ಭಯಪಟ್ಟು ಸರ್ವೇಶ್ವರನಿಗೆ ಮೊರೆಯಿಟ್ಟರು. ಪ್ರಿಯರೇ, ಇಸ್ರಾಯೇಲರು ನೋಡಿದಾಗ ಕಂಡ ದೃಶ್ಯವಾಗಿದೆ ನಾವು ವಾಕ್ಯದಲ್ಲಿ ಆಲಿಸಿದ್ದು. ಫರೋಹನ ಸೈನ್ಯವನ್ನು ಇಸ್ರಾಯೇಲರು ಭಯಪಟ್ಟಿದ್ದು. ಪ್ರಿಯರೇ, ನೀವು ಜೀವನದಲ್ಲಿ ಕೇಳಿದ್ದು ನೋಡಿದ್ದು ನಿಮ್ಮನ್ನು ನಿರಾಸೆ ಪಡಿಸುವ ಕಾರ್ಯಗಳು ಆಗಿರಬಹುದು. ನಿಮ್ಮ ಜೀವನದಲ್ಲಿ ಹಲವು ಸಮಸ್ಯೆಯಾಗಿರಬಹುದು. ನೀವು ನೋಡಿದ್ದು ರೋಗದ ಅವಸ್ಥೆಯಲ್ಲಿರುವವರು ವೈದ್ಯರ ರಿಪೋರ್ಟ್ ನೋಡಿ ಭಯಪಟ್ಟಿರಬಹುದು. ಜೀವನದಲ್ಲಿ ಅನೇಕರು ನಿಮ್ಮನ್ನು ಬೈದು ಶಪಿಸಿ ಹೋದ ಮಾತುಗಳನ್ನಾಗಿರಬಹುದು ನಿಮ್ಮನ್ನು ಭಯಪಡಿಸುತ್ತಿರುವುದು. ಅನೇಕ ಕಾರ್ಯಗಳಲ್ಲಿ ತೊಡಗಿ ಸೋತು ನಿರಾಸೆ ಅನುಭವಿಸಿದ್ದನ್ನು ಹೀಗೆ ಅದನ್ನು ನೋಡಿ ಕೇಳಿ ಭಯಪಟ್ಟಿರುವವರು ನೀವಾಗಿರಬಹುದು. ಪ್ರಿಯರೇ, ಇಸ್ರಾಯೇಲರು ಕೇಳಿದ್ದು ಫರೋಹನ ಸೈನ್ಯದ ಶಬ್ದವಾಗಿದೆ. ಈಗ ನೀವು ನಿಮ್ಮ ಸಮಸ್ಯೆಯಲ್ಲಿ ನೀವು ಈಗ ಆಲಿಸುತ್ತಿರುವುದು ದೇವರ ಜೀವ ಇರುವ ವಾಕ್ಯವಾಗಿದೆ. ಅದು ನಿಮ್ಮ ಜೀವನದಲ್ಲಿ ಈಗ ಮೊಳಗುತ್ತಿರುವುದು. ನಿಮ್ಮನ್ನು ಭಯಪಡಿಸುತ್ತಿರುವ ಎಲ್ಲಾ ಸಮಸ್ಯೆಗಳಿಗಿಂತ ಶಕ್ತವಾದ ದೇವರ ವಾಕ್ಯ ನಿಮ್ಮಲ್ಲಿ ಮೊಳಗಲಿ, ಶಕ್ತವಾಗಿ ಮೊಳಗಲಿ. ಹಾಲೆಲೂಯಾ. ಆ ವಾಕ್ಯವಾಗಿದೆ ನೀವು ಇಂದು ಆಲಿಸುತ್ತಿರುವುದು. ಅದರ ಉತ್ತರವಾಗಿದೆ ವಿಮೋಚನೆ ಕಾಂಡ 14ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯಗಳು. ಆ ವಾಕ್ಯಗಳನ್ನು ಆಲಿಸೋಣ. ಅದಕ್ಕೆ ಮೋಶೆ ಆ ಜನರಿಗೆ, ಅಂಜಬೇಡಿ, ಸುಮ್ಮನಿರಿ. ಈ ದಿನ ಸರ್ವೇಶ್ವರ ನಿಮ್ಮನ್ನು ಹೇಗೆ ರಕ್ಷಿಸುತ್ತಾರೆಂದು ನೋಡಿ. ಈ ದಿನ ನೀವು ನೋಡುವ ಈಜಿಪ್ಟಿನವರನ್ನು ಇನ್ನೆಂದಿಗೂ ನೋಡುವುದಿಲ್ಲ. ಸರ್ವೇಶ್ವರ ಸ್ವಾಮಿಯೇ ನಿಮ್ಮ ಪರವಾಗಿ ಯುದ್ಧ ಮಾಡುವರು. ನೀವು ನೆಮ್ಮದಿಯಿಂದಿರಿ ಎಂದು ಹೇಳಿದನು. ಸರ್ವೇಶ್ವರ ನಿಮಗಾಗಿ ಮಾಡುವ ರಕ್ಷಣೆಯನ್ನು ಇಂದು ನೀವು ಕಾಣುತ್ತೀರಾ. ಸ್ವೀಕರಿಸಿರಿ ಪ್ರಿಯರೇ. ಇದಾಗಿದೆ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ನಿಯೋಗ ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥಿಸುತ್ತಿರುವುದು. ನಜರೇತಿನ ಯೇಸುವೆ, ನನ್ನ ನಿಯೋಗವನ್ನು ಇಂದು ಸಾಧಿಸಿಕೊಡಿರಿ ಎಂದು ದೇವರು ನಿಮಗಾಗಿ ಕಾರ್ಯ ಮಾಡಲು ಪ್ರಾರಂಭಿಸಿದ್ದಾರೆ. ಹಾಲೆಲೂಯಾ. ನೀವಿನ್ನೂ ಭಯಪಡುವುದಿಲ್ಲ. ನಿಮಗೆ ಸಂಭವಿಸಿದು ಪ್ರಾರ್ಥಿಸಿದ ನಿನ್ನ ಮೇಲೆ ದೇವರ ಹಿತವಾಗಿದೆ ಸಂಭವಿಸುವುದು. ದೇವರ ಅನುಗ್ರಹ ಇರುವುದಾಗಿದೆ. ನಮ್ಮ ಜೀವನದಲ್ಲಿ ಸಂಬಂಧಿಸಿರುವ ಅನೇಕರು ಕೇಳುತ್ತಾರೆ, ಈ ಸಮಸ್ಯೆಗಳಲ್ಲಿ ನೀವು ಹೇಗೆ ಶಾಂತವಾಗಿ ಇದ್ದೀರಾ ಎಂದು. ಪ್ರಿಯರೇ, ದೇವರ ಸನ್ನಿಧಿಗೆ ಒಪ್ಪಿಸಿಕೊಟ್ಟ ಒಂದು ಕಾರ್ಯದಲ್ಲಿ, ಒಂದು ನಿಯೋಗಕ್ಕೆ ಪ್ರಾರ್ಥನೆಯಲ್ಲಿ ದೇವರ ಸಂಚಲನ ಉಂಟಾಗಿರುತ್ತದೆ. ಇವತ್ತು ಅಲ್ಲದರೆ ನಾಳೆ ಅದಕ್ಕೆ ಉತ್ತರ ಬರುತ್ತದೆ. ಕಾರಣ ನಾವು ಕಲ್ಲು ಮಣ್ಣನ್ನೆಲ್ಲ ಆರಾಧಿಸುತ್ತಿರುವುದು, ಪ್ರಾರ್ಥಿಸುತ್ತಿರುವುದು, ಬದಲಾಗಿ ಮರಣ ಹೊಂದಿ ಪುನರುತ್ಥಾನರಾದ ಸರ್ವಶಕ್ತರಾದ ದೇವರಲ್ಲಿ ನಾವು ಪ್ರಾರ್ಥಿಸುತ್ತಿರುವುದು. ಆ ದೇವರಾಗಿದ್ದಾರೆ ನಜರೇತಿನ ಯೇಸು ಸ್ವಾಮಿ. ಹಾಲೆಲೂಯಾ. ಆ ದೇವರ ಮುಂದೆಯಾಗಿದೆ ನಾವು, ನಮ್ಮ ಮಕ್ಕಳು, ನಮ್ಮ ಕುಟುಂಬ, ನಮ್ಮ ಯೋಗಗಳು, ನಮ್ಮ ಸಮಸ್ಯೆಗಳು ಎಲ್ಲ ಇರುವುದು. ನಮಗೆ ಪ್ರಾರ್ಥಿಸೋಣ. ಪ್ರಿಯರೇ, ಒಬ್ಬೊಬ್ಬರ ನಿಯೋಗವನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಅನೇಕ ವಿಧದ ರೋಗಿಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಹಣಕಾಸಿನ ಸಮಸ್ಯೆಯಿಂದ ಮಕ್ಕಳ ವಿದ್ಯಾಭ್ಯಾಸ, ಕೆಲಸ, ವರಮಾನದ ಮಾರ್ಗಗಳು ಎಲ್ಲವೂ ಅನುಗ್ರಹಿಸಲ್ಪಡಲಿ. ಪ್ರಿಯರೇ, ನಮಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಸಾಧ್ಯವಾಗುವ ರೀತಿ
ಶೇರ್ ಮಾಡೋಣ, ಶುಭ ಸಂದೇಶ ಪ್ರಚಾರಕರಾಗೋಣ. ಹಾಲೆಲೂಯ, ಆಮೆನ್. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ.